ವೀಕ್ಷಕರೇ, ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ರೆಫ್ರಿಜರೇಟರ್ ಇದೆಯಲ್ಲ, ಇದನ್ನ ಒಂದ್ಸಾರಿ ನೋಡಿ. ರೆಫ್ರಿಜರೇಟರ್ ಅಲ್ಲ, ಇದ್ರ ಹಿಂದೆ ಒಂದು ಹೃದಯ ವಿದ್ರಾವಕ ಕಥೆ ಇದೆ. ಹಲವು ಪ್ರಶ್ನೆಗಳಿವೆ. ಅವೆಲ್ಲ ಪ್ರಶ್ನೆಗಳು ಕಳೆದ 40 ತಿಂಗಳಿಂದ ಉತ್ತರಕ್ಕಾಗಿ ಕಾಯ್ತಿವೆ. ಇದರಲ್ಲಿ ಕ್ಯಾರೆಟ್, ಟೊಮೊಟೊ, ಸೌತೆಕಾಯಿ ಅಥವಾ ಐಸ್ ಕ್ರೀಮ್ ಇಲ್ಲ. ಇದರಲ್ಲಿ ಕೊಳೆತು ಹೋದ ಮಾನವನ ಶರೀರ ಅಥವಾ ಅಸ್ಥಿ ಪಂಜರ ಇದೆ. ಈ ಅಸ್ಥಿ ಪಂಜರವನ್ನ ಈ ಒಂದು ಫ್ರಿಡ್ಜ್ನ ಒಳಗೆ ಯಾಕಿಟ್ಟಿದ್ದಾರೆ ಅಂತ ನೀವು ಕೇಳಬಹುದು. ಇದು ಯಾರ ಅಸ್ಥಿ ಪಂಜರ ಎಂಬುದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಈ ಒಂದು ಘಟನೆ ಸೆಪ್ಟೆಂಬರ್ 19ನೇ ತಾರೀಕು ಅಂದ್ರೆ 2020ರಂದು ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆಯಲ್ಲಿ ನಡೆದಿದ್ದು. ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ಸ್ಥಳೀಯ ಜನರಲ್ಲಿ ಹರದಂತ ಭಯವನ್ನ ಮಾತಿನಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಭಯಾನಕವಾಗಿರುತ್ತೆ. ಈ ಒಂದು ವಿಡಿಯೋ ಮುಗಿದ ಮೇಲೂ ಕೂಡ ಇದರ ಒಂದು ಗುಂಗು ನಿಮ್ಮ ತಲೆಯಲ್ಲಿ ಹಾಗೇನೇ ಇರುತ್ತೆ. ವೀಕ್ಷಕರೇ, ಈ ಒಂದು ಹುಡುಗಿಯ ಚಿತ್ರವನ್ನ ಒಂದ್ಸಾರಿ ನೋಡಿ. ಇವಳ ಹೆಸರು ರೀಟಾ ಅಂತ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆತನ ಚಿತ್ರ ಇಲ್ಲಿ ಲಭ್ಯ ಇಲ್ಲ. ಅದು 2020ರ ಸೆಪ್ಟೆಂಬರ್ 19ನೇ ತಾರೀಕು ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆಯ ಜಸ್ವಂತ್ ನಗರ ಬ್ಲಾಕ್ನ ಸೇಲಂಪುರ್ನ ಪ್ರದೇಶ. ಅದು ಆ ದಿನದ ರಾತ್ರಿ ಇತರ ರಾತ್ರಿಗಳಂತೆ ಇತ್ತಾದ್ರೂ ಆ ಒಂದು ರಾತ್ರಿಯಲ್ಲಿ ಒಂದು ವಿಚಿತ್ರವಾದಂತ ಕತ್ತಲೆ ಅಡಗಿತ್ತು. ಅದು ಒಂದು ಕುಟುಂಬ ಮಾತ್ರ ಅಲ್ಲ, ಇಡೀ ಜಸ್ವಂತ್ ನಗರವನ್ನೇ ಅಲುಗಾಡಿಸಿತ್ತು. 2020ರ ಸೆಪ್ಟೆಂಬರ್ 19ನೇ ತಾರೀಕಿನ ರಾತ್ರಿ ಅವತ್ತು ಒಂದು ಹುಡುಗಿ ತನ್ನ ಮನೆಯಿಂದ ಹೊರಬಂದವಳು ಮತ್ತೆ ಮನೆಗೆ ಮರಳಲೇ ಇಲ್ಲ. ಆ ಹುಡುಗಿ ಹೆಸರು ರೀಟಾ. 19ರ ರಾತ್ರಿ ಮನೆಯಿಂದ ಹೊರಬಂದಂತ ಆ ಹುಡುಗಿ ಹೇಗೆ ನಾಪತ್ತೆ ಆದ್ಲು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಆಕೆ ಸುಳಿವೇ ಸಿಗ್ಲಿಲ್ಲ. ರಾತ್ರಿ ಇಡೀ ರೀಟಾ ಮನೆಗೆ ಹಿಂದಿರುಗದೆ ಇದ್ದಾಗ ಇಡೀ ಕುಟುಂಬ ನಿದ್ದೆಯನ್ನ ಮಾಡದೆ ಆ ರಾತ್ರಿ ಕಳೆದಿತ್ತು. ಆಕೆಯ ಪೋಷಕರು ತನ್ನ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಕರೆ ಮಾಡಿ ವಿಚಾರಿಸ್ತಾನೆ ಇದ್ರು. ರೀಟಾ ನಾಪತ್ತೆಯಾದಂತ ಮರುದಿನ ಬೆಳಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿದಾಗ ಯಾರ ಮೇಲಾದ್ರೂ ನಿಮ್ಗೆ ಅನುಮಾನ ಇದೆಯಂತ ಪೊಲೀಸರು ಕೇಳಿದ್ರು. ಆಗ ಒಂದು ಹೆಸರು ಕೇಳ್ಬಂತು, ಅದುವೇ ರಾಮ್ ಕುಮಾರ್. ರೀಟಾ ನಾಪತ್ತೆಯಾಗಿ 1 ವಾರ ಕಳೆದಿತ್ತು. ಆದ್ರೂ ಕೂಡ ಆಕೆ ಬಗ್ಗೆ ಸ್ವಲ್ಪನೂ ಸುಳುವು ಸಿಕ್ಕಿರ್ಲಿಲ್ಲ. ಆಗ ಒಂದಿನ ರೈತನೊಬ್ಬ ತನ್ನ ಹೊಲದ ಕಡೆ ಹೋಗ್ತಿದ್ದಾಗ ಅವನ ಕಣ್ಣುಗಳು ಗದ್ದೆ ಅಂಚಿನಲ್ಲಿರುವಂತ ಒಂದು ಆಕೃತಿ ಮೇಲೆ ಬಿದ್ದಿದ್ವು. ಅವನು ಹತ್ರ ಹೋಗಿ ನೋಡಿದಾಗ ಆ ಹೊಲದ ಬದುವಿನಲ್ಲಿ ಬಹುತೇಕ ಅಸ್ಥಿ ಪಂಜರದಂತಾಗಿದ್ದಂತ ಕೊಳತ ಶವವೊಂದು ಕಂಡಿತ್ತು. ಅವನು ಕಿರ್ಚಾಡ್ತಾ ಗ್ರಾಮದ ಕಡೆಗೆ ಓಡ್ ಹೋಗ್ತಾನೆ. ಪೊಲೀಸರು ಅಲ್ಲಿಗೆ ಬಂದು ನೋಡಿದಾಗ ಅಸ್ಥಿ ಪಂಜರ ಬೆಂಕಿಯಿಂದಲೋ ಅಥವಾ ಯಾವುದೋ ಕೆಮಿಕಲ್ನಿಂದಲೋ ಸುಟ್ಟು ಹೋಗಿರುವಂತ ಕಾರಣ ಅದು ಯಾರದು ಅಂತ ಗುರ್ತಿಡಿಯೋದು ಕಷ್ಟ ಆಯಿತು. ಪೊಲೀಸರಿಗೆ ಒಂದು ಜೊತೆ ಚಪ್ಪಲಿಗಳು ಹಾಗೂ ಆಭರಣಗಳು ಮತ್ತೆ ಬಟ್ಟೆಗಳು ಸಿಕ್ಕಿದ್ವು. ಅವನ ನೋಡಿದ ಹಳ್ಳಿಗರು ಅದು ರೀಟಾನೆ ಅಂತ ಹೇಳತೊಡಗಿದ್ರು. ರೀಟಾ ಪೋಷಕರು ಅಲ್ಲಿಗೆ ಬಂದು ಅಸ್ಥಿ ಪಂಜರದ ಬಳಿ ಇದ್ದಂತ ಬಟ್ಟೆ, ಚಪ್ಪಲಿ ಇತ್ಯಾದಿಗಳನ್ನ ನೋಡಿದಾಗ ಅವರ ಅಳಲು ಇನ್ನಷ್ಟು ಜೋರಾಯಿತು. ನಂತರ ಅಸ್ಥಿ ಪಂಜರವನ್ನ ಹಾಗೂ ವಸ್ತುಗಳನ್ನ ಪೊಲೀಸರು ಮನೆಯವರಿಗೆ ಕೊಟ್ಟಿಲ್ಲ. ಬರೀ ಕೆಲವು ವಸ್ತುಗಳ ಆಧಾರದ ಮೇಲೆ ಬರೀ ಇದು ರೀಟಳ ಶವ ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರು ಅಭಿಪ್ರಾಯಪಟ್ಟರು. ಆ ಒಂದು ಅಸ್ಥಿ ಪಂಜರ ನಿಜವಾಗಿಯೂ ರೀಟಳದ ಅಥವಾ ಅದರ ಹಿಂದೆ ಏನಾದ್ರೂ ದೊಡ್ಡ ಪಿತುರಿ ಅಡಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಸ್ಥಿ ಪಂಜರವನ್ನ ಪೊಲೀಸರು ಅಲ್ಲಿಂದ ಭೀಮರಾವ್ ಅಂಬೇಡ್ಕರ್ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆಯ ಕೋಣೆಗೆ ಕಳುಹಿಸಿದ್ರು. ಅಲ್ಲಿ ಅದನ್ನ ಒಂದು ಫ್ರಿಡ್ಜ್ನಲ್ಲಿ ಹಾಕಿ ಇಡಲಾಯಿತು. ತನಿಖೆ ಪೂರ್ಣ ಆಗೋವರೆಗೂ ಅಸ್ಥಿ ಪಂಜರವನ್ನ ನಿಮ್ಗೆ ಹಸ್ತಾಂತರ ಮಾಡೋದಿಲ್ಲ ಅಂತ ಪೊಲೀಸರು ರೀಟಾ ಕುಟುಂಬಕ್ಕೆ ಸ್ಪಷ್ಟವಾಗಿ ಹೇಳಿದ್ರು. ಗಾಬರಿಯಾದಂತ ಪೋಷಕರು ಅದು ಮುಗಿಯೋದು ಯಾವಾಗ, ನಮ್ಮ ಮಗಳ ಅಂತ್ಯ ಸಂಸ್ಕಾರವನ್ನ ನಾವು ವಿಧಿಬದ್ಧವಾಗಿ ಮಾಡೋದು ಯಾವಾಗ ಅಂತ ಕೇಳಿದ್ರು. ಅದಕ್ಕೆ ಪೊಲೀಸರು ನಿಖರ ದಿನವನ್ನ ಹೇಳಿಲ್ಲ. ನಂತರ ರೀಟಾ ಪೋಷಕರು ಪ್ರತಿದಿನ ಠಾಣೆಗೆ ತಿರುಗಾಡೋದಿಕ್ಕೆ ಶುರು ಮಾಡಿದ್ರು. ಈ ಒಂದು ಅಸ್ಥಿ ಪಂಜರ ರೀಟಳದ್ದು ಅಂತ ಸಾಬೀತಾಗೋವರೆಗೂ ಅದು ಫ್ರಿಡ್ಜ್ ನಲ್ಲಿಯೇ ಇರುತ್ತೆ. ನೀವೆಷ್ಟೇ ಅಲ್ದ್ರೂ ಕೂಡ ಅದು ಸಿಗೋದಿಲ್ಲ ಅಂತ ಪೊಲೀಸರು ಕಡ್ಡಿ ಮುರಿದಂತೆ ಹೇಳಿದ್ರು. ಆ ಚಪ್ಪಲಿ, ಬಳೆ ಎಲ್ಲ ನಮ್ಮ ಮಗಳದಂತ ಪೋಷಕರು ಎಷ್ಟು ಹೇಳಿದ್ರು ಕೂಡ ಪೊಲೀಸರು ಕೇಳಿಲ್ಲ. ನಾವು DNA ಟೆಸ್ಟ್ ಮಾಡಿಸಿ ಅದು ನಿಮ್ಮ ಮಗಳೇ ಅಂತ ಪ್ರೂವ್ ಆದ ಬಳಿಕನೇ ನಿಮ್ಗೆ ಆ ಅಸ್ಥಿ ಪಂಜರ ಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಹಾಗೆ ಆಗ್ಲಿ, ಹೆಚ್ಚಂದ್ರೆ ವಾರ 15 ದಿನದಲ್ಲಿ DNA ವರದಿ ಬರುತ್ತಲ್ಲ ಅಂತ ಅವರು ಕೂಡ ಅದಕ್ಕೆ ಒಪ್ಪಿದ್ರು. ಆದ್ರೆ ವೀಕ್ಷಕರೇ, ನೀವು ನಂಬ್ತಿರೋ ಇಲ್ವೋ, ಈ ಕೊಲೆ ಆಗಿದ್ದು 2020ರ ಸೆಪ್ಟೆಂಬರ್ 19ನೇ ತಾರೀಕು. ಶವ ಸಿಕ್ಕಿದ್ದು ಸೆಪ್ಟೆಂಬರ್ 24ಕ್ಕೆ. ಆದ್ರೆ ಪೊಲೀಸರು 2020ರ ಇಡೀ ವರ್ಷ ಮುಗಿದು 2021 ಕೂಡ ಮುಗಿದು 2022 ಬಂದ್ರು DNA ಟೆಸ್ಟ್ ಅನ್ನ ಮಾಡಿಸ್ಲೇ ಇಲ್ಲ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಂತಹ ವೆಬ್ಸೈಟ್ ಗಳಲ್ಲಿ ಕೆಲವೊಂದ್ಸಾರಿ ಉತ್ಪನ್ನಗಳ ಬೆಲೆ ಸಡನ್ ಆಗಿ ಡ್ರಾಪ್ ಆಗ್ತಿರುತ್ತೆ. ಇದನ್ನ ಲೈಟಿಂಗ್ ಡೀಲ್ಸ್ ಅಂತ ಕರೀತಾರೆ. ಆದ್ರೆ ಇದು ತುಂಬಾ ಹೊತ್ತಿರೋದಿಲ್ಲ. ಆದ್ರೆ ನಾವು ಈಗ ಇರುವಂತ ಬಿಸಿ ಲೈಫ್ ನಲ್ಲಿ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು SRM ಲೂಟ್ ಡೀಲ್ಸ್ ಎನ್ನುವಂತ ಒಂದು ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆಗಿ. ಇದರಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, AJIO ಅಂತ ಟಾಪ್ ವೆಬ್ಸೈಟ್ ಗಳಲ್ಲಿ ಯಾವಾಗ ಪ್ರೈಸ್ ಡ್ರಾಪ್ ಆಗುತ್ತೋ ಆಗ ಅವರು ಆ ಪ್ರಾಡಕ್ಟ್ ಲಿಂಕ್ ಅನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಕಡಿಮೆಗೆ ಸಿಗುತ್ತೆ, ಮತ್ತೆ ಯಾವ ಸೇಲ್ಸ್ ಗಳು ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಕೂಡ ಇವರು ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನೀವು ಈ ಡೀಲ್ಸ್ ಗಳಲ್ಲಿ ತುಂಬಾ ಅಮೌಂಟ್ ಅನ್ನ ಸೇವ್ ಮಾಡಬಹುದು. ಇವೆಲ್ಲ ಲಿಮಿಟೆಡ್ ಟೈಮ್ ಡೀಲ್ಸ್ ಗಳು. ಹಾಗಾಗಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು. ಮತ್ತೆ ಆಗ್ತಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ SRM ಲೂಟ್ ಡೀಲ್ಸ್ ಅನ್ನುವಂತ ಒಂದು ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ, ಅಥವಾ ನೀವು ಟೆಲಿಗ್ರಾಮ್ ಅಲ್ಲೂ ಕೂಡ SRM ಲೂಟ್ ಡೀಲ್ಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು. ರೀಟಾ ಪೋಷಕರು ಅದೇನೇ ಬೇಡ್ಕೊಂಡ್ರು ಕೂಡ ಅದಷ್ಟೇ ಕೂಗಾಡಿದ್ರು. ದಪ್ಪ ಚರ್ಮದ ಆ ಪೊಲೀಸರು DNA ಪರೀಕ್ಷೆ ಮಾಡಿಸೋದಿರ್ಲಿ,
DNA ಸ್ಯಾಂಪಲ್ ಕೂಡ ಪಡೆದಿರಲಿಲ್ಲ. ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅನ್ನ ಕರೆಸಿ ಪೋಷಕರ ಹಾಗೂ ಅಸ್ಥಿ ಪಂಜರದ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಿತ್ತು. ಆದ್ರೆ ಸುಮಾರು 17 ತಿಂಗಳು ಕಳೆದರೂ ಕೂಡ ಪೊಲೀಸರು ಇದನ್ನ ಮಾಡಲೇ ಇಲ್ಲ. ತಮ್ಮ ಮಗಳ ಅಸ್ಥಿ ಪಂಜರಕ್ಕಾಗಿ ಪೋಷಕರು ರಾಜಕಾರಣಿಗಳ ಶಿಫಾರಸನ್ನ ತರಬೇಕಾಯಿತು. ಸ್ವತಃ ಮಂತ್ರಿಗಳೇ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾಯ್ತು. ಕೊನೆಗೆ 2020ರ ಆರಂಭದಲ್ಲಿ ಪೋಷಕರನ್ನ ಕರೆಸಲಾಯಿತು ಹಾಗೂ 1.5 ವರ್ಷದಿಂದ ಫ್ರಿಡ್ಜ್ ನಲ್ಲಿ ಇದ್ದಂತ ಆ ಒಂದು ಅಸ್ಥಿ ಪಂಜರವನ್ನ ಹೊರತೆಗೆಯಲಾಯಿತು. ನಂತರ ಎಲ್ಲ DNA ಸ್ಯಾಂಪಲ್ ಪಡೆದು ಹೈದರಾಬಾದ್ನಲ್ಲಿರುವಂತಹ ಲ್ಯಾಬ್ಗೆ ಕಳುಹಿಸಲಾಯಿತು. ಆಗ ಪೊಲೀಸರು ರೀಟಾ ಪೋಷಕರಿಗೆ ನಾವು ಸ್ಯಾಂಪಲ್ಗಳನ್ನ ಕಳುಹಿಸಿದ್ದೇವೆ, ಸುಮಾರು 1 ರಿಂದ 1.5 ತಿಂಗಳಲ್ಲಿ ವರದಿ ಬರುತ್ತೆ ಅಂತ ಹೇಳಿ ಕಳುಹಿಸಿದ್ರು. ಆದ್ರೆ ಮಾರ್ಚ್ ತಿಂಗಳು ಬಂದರೂ ಕೂಡ ವರದಿ ಬರಲಿಲ್ಲ. ಕೊನೆಗೆ ಮಾರ್ಚ್ 26ನೇ ತಾರೀಕು 2022ರಂದು ವರದಿ ಬರೋದಾಗಿ ಪೋಷಕರಿಗೆ ಹೇಳ್ತಾರೆ. ಈಗಲಾದ್ರೂ ಅಸ್ಥಿ ಪಂಜರವನ್ನು ನಮಗೆ ಹಸ್ತಾಂತರಿಸ್ತಾರೆ ಅಂತ ಭಾವಿಸ್ತಂತ ಅವರು ಠಾಣೆಗೆ ಹೋದ್ಮೇಲೆ ರಿಪೋರ್ಟ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ DNA ಮಾದರಿಯನ್ನ ಸರಿಯಾಗಿ ಸಂಗ್ರಹಿಸಿಲ್ಲ. ಆದ್ರಿಂದ ಅದು ಯಾರ ಅಸ್ಥಿ ಪಂಜರ ಅಂತ ಹೇಳೋದು ಕಷ್ಟ ಅಂತ ಬರೆಯಲಾಗಿತ್ತು. ನಿರಾಶೆಗೊಂಡಂತ ಪೋಷಕರಿಗೆ ಪೊಲೀಸರು ಅಸ್ಥಿ ಪಂಜರ ನಿಮ್ಮ ಮಗಳದು ಅಥವಾ ಬೇರೆಯವರದ್ದು ಅಂತ ನಮಗೆ ಖಚಿತವಾಗಿಲ್ಲ, ಆದ್ರಿಂದ ಆ ಅಸ್ಥಿ ಪಂಜರಗಳನ್ನ ಈಗಲೂ ಕೂಡ ನಿಮಗೆ ಹಸ್ತಾಂತರ ಮಾಡೋದಿಲ್ಲ, ಆದ್ರೆ ಚಿಂತೆ ಮಾಡಬೇಡಿ, ನಾವು ಮತ್ತೆ ಮಾದರಿಗಳನ್ನ ಕಳುಹಿಸ್ತೇವೆ ಅಂತ ಭರವಸೆ ಕೊಟ್ರು. ನಂತರ ಮತ್ತೆ ಕೆಲವು ತಿಂಗಳು ಕಳೆದು ಹೋದ್ವು. 2022ರಲ್ಲಿ ಮತ್ತೆ ಪೋಷಕರನ್ನ ಪೊಲೀಸ್ ಠಾಣೆಗೆ ಕರೆಸಿ DNA ಮಾದರಿಗಳನ್ನ ಕಲೆಕ್ಟ್ ಮಾಡಿ ಹೈದರಾಬಾದ್ನಲ್ಲಿ ಇರುವಂತಹ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು. ಇದಾದ ನಂತರ ಒಂದಲ್ಲ ಎರಡಲ್ಲ ಅದೆಷ್ಟೋ ತಿಂಗಳು ಕಳೆದರೂ ಕೂಡ DNA ರಿಪೋರ್ಟ್ ಮಾತ್ರ ಬರಲೇ ಇಲ್ಲ. ಪೋಷಕರು ಆ ಒಂದು ವರದಿಗಾಗಿ ಕಾಯ್ತಾನೆ ಇದ್ರು. ಪೊಲೀಸರಂತೂ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದ ಹಾಗೆ ಸುಮ್ಮನೆ ಕೂತ್ಬಿಟ್ಟಿದ್ರು. ನಂತರ ಅಂತಿಮವಾಗಿ 11 ತಿಂಗಳ ನಂತರ ಅಂದ್ರೆ 2023ರ ಜುಲೈ 10ನೇ ತಾರೀಕು 2ನೇ DNA ವರದಿಯ ಲಕೋಟೆ ಪೊಲೀಸ್ ಠಾಣೆಗೆ ತಲುಪುತ್ತೆ. ತೆರೆದು ಓದಾಗ ಮತ್ತದೇ ಹಳೆ ಸಾಲುಗಳು ಕಂಡಿದ್ವು. ನೀವು DNA ಸ್ಯಾಂಪಲ್ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ, ಹೀಗಾಗಿ ಆ ಅಸ್ಥಿ ಪಂಜರ ಯಾರದು ಅಂತ ಹೇಳೋದಕ್ಕೆ ತಮ್ಮಿಂದ ಸಾಧ್ಯ ಇಲ್ಲ. ಸ್ವಲ್ಪ ಹೋದ್ರೂ ಜ್ಞಾನ ಇರೋರು ಮಾಡುವಂತ ಕೆಲಸನ ಇದು. ಈಗಾಗಲೇ ಒಂದ್ಸಲ ಸರಿಯಾಗಿ ಸ್ಯಾಂಪಲ್ ಕಲೆಕ್ಟ್ ಮಾಡದೆ ರಿಜೆಕ್ಟ್ ಆಗಿದೆ. ಈ ಅಸ್ಥಿ ಪಂಜರ ವರ್ಷಗಟ್ಟಲೆ ಫ್ರಿಡ್ಜ್ ನಲ್ಲಿ ಕುಳಿತಿದೆ. ಪೋಷಕರು ಠಾಣೆಗೆ ಅಡ್ಡಾಡಿ ಚಪ್ಪಲಿಯನ್ನ ಸವಸಿದ್ದಾರೆ. ಆದ್ರೂ ಕೂಡ ಪೊಲೀಸರು ಮತ್ತೆ ಬೇಕಾಬಿಟ್ಟಿ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಕಳುಹಿಸಿದ್ರು. ಈಗಾಗಲೇ ಒಂದ್ಸಲ ಸರಿಯಾಗಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡದೆ ರಿಜೆಕ್ಟ್ ಆಗಿತ್ತು. ಆ ಅಸ್ಥಿ ಪಂಜರ ವರ್ಷಗಟ್ಟಲೆ ಫ್ರಿಡ್ಜ್ ನಲ್ಲಿ ಕುಳಿತಾ ಇತ್ತು. ಪೋಷಕರು ಠಾಣೆಗೆ ಅಡ್ಡಾಡಿ ಚಪ್ಪಲಿಯನ್ನ ಸವಸಿದ್ದಾರೆ. ಆದ್ರೂ ಕೂಡ ಪೊಲೀಸರು ಮತ್ತೆ ಬೇಕಾಬಿಟ್ಟಿ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಕಳುಹಿಸಿದ್ರು. ವೀಕ್ಷಕರೇ, ಇದ್ಯಾವುದೋ ಹಳೆ ಕಥೆ ಅಲ್ಲ, ಕೇವಲ 1 ವರ್ಷದ ಹಿಂದೆ ಹೀಗೆಲ್ಲ ನಡೆದಿತ್ತು. 21ನೇ ಶತಮಾನದಲ್ಲೂ ಕೂಡ ನಮ್ಮ ಈ ವ್ಯವಸ್ಥೆ ಬಗ್ಗೆ ನಾವೇ ನಾಚಿಕೆ ಪಡಬೇಕು. ಅಲ್ಲಿಗೆ 2 ಬಾರಿ DNA ಸ್ಯಾಂಪಲ್ಗಳನ್ನ ಕಳುಹಿಸಿ ವಿಫಲರಾದಂತ ಪೊಲೀಸರು 3ನೇ ಬಾರಿ ಕಳುಹಿಸುವಂತ ಗೋಜಿಗೆ ಹೋಗ್ಲೇ ಇಲ್ಲ. ರೀಟಾ ತಂದೆ ತಾಯಿ ಅದೆಷ್ಟೇ ವಿನಂತಿ ಮಾಡಿಕೊಂಡು ಕೂಡ ಅವರು ಕಿವಿಗೊಡ್ಲಿಲ್ಲ. ಕೊನೆಗೆ ಪೋಷಕರು ಯಾರೊಂದು ಸಲಹೆ ಮೇರೆಗೆ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ರೀಟಾ ಅವರ ಪೋಷಕರು ವಕೀಲರನ್ನ ನೇಮಿಸಿಕೊಂಡು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲಿ ವಕೀಲರು ಕಳೆದ 3 ವರ್ಷಗಳಿಂದ ಆ ಪೋಷಕರು ತಮ್ಮ ಮಗಳ ಅಂತಿಮ ಸಂಸ್ಕಾರಕ್ಕಾಗಿ ಕಾಯ್ತಿದ್ದಾರೆ. ಈಗ ಆಕೆ ಅಸ್ಥಿ ಪಂಜರ ಆಸ್ಪತ್ರೆಯ ಶವಗಾರದ ಫ್ರಿಡ್ಜ್ ನಲ್ಲಿ ಇದೆ, ದಯವಿಟ್ಟು ತಾವೇ ಅದಕ್ಕೆ ಮುಕ್ತಿ ಕೊಡಿಸಿ ಅಂತ ವಿನಂತಿಸಿಕೊಂಡ್ರು. ಜೊತೆಗೆ ಅಸ್ಥಿ ಪಂಜರ ಫ್ರಿಡ್ಜ್ ನಲ್ಲಿ ಕುಳಿತಿರುವಂತಹ ಕಾರಣವನ್ನು ಕೂಡ ಕೇಳಿದ್ರು. ಪೊಲೀಸರು 2 ಬಾರಿ DNA ಮಾದರಿಗಳನ್ನ ಸರಿಯಾಗಿ ಸಂಗ್ರಹಿಸಲಾಗದೆ ಲ್ಯಾಬ್ಗೆ ಕಳುಹಿಸಿದ್ರು. 3ನೇ ಬಾರಿ ಮಾದರಿಗಳನ್ನ ಕಳುಹಿಸುವಂತ ಸರದಿ ಬಂದಾಗ ಪೊಲೀಸರು ಬಜೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಸರ್ಕಾರಿ ಖಜಾನೆಯಲ್ಲಿ ಹಣ ಇಲ್ಲದೆ ಇದ್ರೆ ಪೋಷಕರು ತಮ್ಮ ಸ್ವಂತ ಹಣದಲ್ಲಿ ತಮ್ಮ ಮಗಳು ಅಂತ ಹೇಳ್ತಿರುವಂತ ಅಸ್ಥಿ ಪಂಜರದ DNA ಪರೀಕ್ಷೆ ಮಾಡಿಸೋದಕ್ಕೆ ತಯಾರಿದ್ದಾರೆ. ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೈಕೋರ್ಟ್ ನ್ಯಾಯಾಧೀಶರನ್ನ ವಕೀಲರು ಕೇಳ್ಕೊಂಡ್ರು. ಇದನ್ನೆಲ್ಲ ಕೇಳದಂತ ನ್ಯಾಯಾಧೀಶರಿಗೆ ನಂಬೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರು ಕೂಡ ಭಾವುಕರಾದ್ರು. ಅವ್ರ ಕಣ್ಣಲ್ಲಿ ನೀರು ಬಂತು. ನಂತರ ಅವರು ಪೊಲೀಸರಿಗೆ ಛೀಮಾರಿಯನ್ನ ಹಾಕಿದ್ರು. ಅಸ್ಥಿ ಪಂಜರ ಫ್ರಿಡ್ಜ್ ನಲ್ಲಿ 3 ವರ್ಷದಿಂದ ಬಿದ್ದಿದೆ. ಇಷ್ಟ ಕಾಲ ಕಳೆದ್ರೂ ಕೂಡ ಅದೊಂದು ಸಣ್ಣ ಸಮಸ್ಯೆ ಬಗೆಹರಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ಲಿಲ್ವಾ? ಆ ಪೋಷಕರು ಮಗಳಿಗಾಗಿ ಕಾಯ್ಬೇಕಾ ಅಥವಾ ಆ ಅಸ್ಥಿ ಪಂಜರದ ವರದಿಗಾಗಿ ಕಾಯ್ಬೇಕಾ? ನಿಮ್ಗೆ ಸ್ವಲ್ಪವಾದ್ರೂ ಮಾನವೀಯತೆ ಅನ್ನೋದೇ ಇಲ್ವಾ ಅಂತ ಪೊಲೀಸರಿಗೆ ಛೀಮಾರಿ ಹಾಕಿದ್ರು. ತಕ್ಷಣ DNA ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಯನ್ನ ನಡೆಸುವಂತೆ ಹೈಕೋರ್ಟ್ ಆದೇಶವನ್ನ ಜಾರಿಗೊಳಿಸಿತು. ಈ ಬಾರಿ ಮಾದರಿಯನ್ನ ಸಂಗ್ರಹಿಸೋದಕ್ಕೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅನ್ನ ಕಳುಹಿಸಬೇಕು ಮತ್ತೆ ಅತ್ಯಂತ ಶೀಘ್ರದಲ್ಲಿ ಅದರ ಫಲಿತಾಂಶವನ್ನು ಪೋಷಕರಿಗೆ ಹೇಳಬೇಕು ಅಂತ ಹೈಕೋರ್ಟ್ ಆದೇಶಿಸಿತು. ಹೈಕೋರ್ಟ್ ನಿಂದ ಚಿಮಾರಿ ಹಾಕಿಸಿಕೊಂಡಂತ ಪೊಲೀಸರು ಕಾರ್ಯಪ್ರವೃತ್ತರಾದರು. ಮತ್ತೆ ಅದೇ ಒಂದು ಸಮಯದಲ್ಲಿ ವಿಶೇಷ ತಂಡವನ್ನು ಕೂಡ ರಚಿಸಲಾಯಿತು. ಮಾದರಿಗಳನ್ನ ಸರಿಯಾಗಿ ಸಂಗ್ರಹಿಸಿ ಹೈದರಾಬಾದ್ಗೆ 3ನೇ ಬಾರಿಗೆ ಕಳುಹಿಸಲಾಯಿತು. ಬಹುಶಃ ಪ್ರಪಂಚದಲ್ಲಿ ಇದೇ ಮೊದಲ ಬಾರಿಗೆ ಒಂದು DNA ನ 3ನೇ ಸಲ ಪರೀಕ್ಷೆಗೆ ಕಳುಹಿಸಲಾಯಿತು ಅಂತ ಅನ್ಸುತ್ತೆ. ಇದಷ್ಟೇ ಅಲ್ಲ, ನ್ಯಾಯಾಲಯದ ಆದೇಶ ನಂತರವೂ ಕೂಡ ಮಾದರಿಗಳನ್ನ ಮತ್ತೆ 2 ಬಾರಿ ಕಳುಹಿಸಲಾಯಿತು. 26ನೇ ಅಕ್ಟೋಬರ್ 2023 ಮತ್ತು 23 ಡಿಸೆಂಬರ್ 23ನೇ ತಾರೀಕು ಮತ್ತೊಮ್ಮೆ ಕಳುಹಿಸಲಾಯಿತು. ಅಂತಿಮವಾಗಿ 2024 ಜನವರಿ 30ನೇ ತಾರೀಕು ಅಂತಿಮ DNA ವರದಿ ಬಂತು. ಕಳೆದ 40 ತಿಂಗಳಿಂದ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಆಸ್ಪತ್ರೆ ಶವಗಾರದ ಫ್ರಿಡ್ಜ್ ನಲ್ಲಿ ಬಂದಿಯಾಗಿರುವಂತಹ ಅಸ್ಥಿ ಪಂಜರ ಬೇರೆ ಯಾರದೂ ಅಲ್ಲ, ಅದು ರೀಟಾಳದೇ ಆಗಿದೆ ಅಂತ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ನಂತರ ಸ್ಥಳೀಯ SDM ನೇತೃತ್ವದಲ್ಲಿ ಪೊಲೀಸರು ರೀಟಾ ಅಸ್ಥಿ ಪಂಜರವನ್ನ ರೀಟಾಳ ಗ್ರಾಮಕ್ಕೆ ಕಳುಹಿಸಿದ್ರು. ಅಲ್ಲಿ ಪೂರ್ಣ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಯಿತು.
ಈ ಮೂಲಕ ರೀಟಾಳ ಅಸ್ಥಿಪಂಜರಕ್ಕೆ ಸೆರೆಯಿಂದ ಮುಕ್ತಿಯೇನೋ ಸಿಕ್ಕಿತ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಆ ಅಸ್ಥಿಪಂಜರ ರೀಟಾಳದ್ದೇ ಅಂದ್ಮೇಲೆ ರೀಟಾಳ ಕೊಲೆಗಾರ ಯಾರು ಎಂಬ ಪ್ರಶ್ನೆ ಎದ್ದಿತ್ತು. ರೀಟಾ ನಾಪತ್ತೆಯಾಗಿಲ್ಲ, ಬದಲಿಗೆ ಕೊಲೆಯಾಗಿದ್ದಾಳೆ ಎಂಬುದು ಸಾಬೀತಾಗಿದೆ. ಪೊಲೀಸರು ನಿದ್ದೆಯಿಂದ ಹೊರಬಂದು ರೀಟಾಳನ್ನ ಯಾರು ಕೊಂದ್ರು, ಯಾಕೆ ಕೊಂದ್ರು ಎಂಬುದಕ್ಕೆ ಉತ್ತರವನ್ನ ಹೇಳಬೇಕಿತ್ತು. 3 ವರ್ಷಗಳ ಹಿಂದೆ ಮಾಡಬೇಕಿದ್ದಂತ ತನಿಖೆಯನ್ನ ಈಗ ಮಾಡಬೇಕಾಗಿತ್ತು. ರೀಟಾ ನಾಪತ್ತೆಯಾದಂತ ಮರುದಿನ ಅಂದ್ರೆ 2020 ಸೆಪ್ಟೆಂಬರ್ 20ನೇ ತಾರೀಕು ರೀಟಾ ತಂದೆ ತಾಯಿ ಪೊಲೀಸರಿಗೆ ದೂರನ್ನು ಸಲ್ಲಿಸೋದಕ್ಕೆ ಹೋದಾಗ ರಾಮ್ಕುಮಾರ್ ಎಂಬಾತನ ಮೇಲೆ ಸಂಶಯ ಇದೆ ಅಂತ ಹೇಳಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಪೊಲೀಸರು ಅದನ್ನ ನಂಬಲಿಲ್ಲ. ಮತ್ತೆ ಕೊನೆ ಪಕ್ಷ ಆತನನ್ನ ಠಾಣೆಗೆ ಕರೆಸಿ ವಿಚಾರಣೆ ಕೂಡ ಮಾಡಲಿಲ್ಲ. ಈಗ 40 ತಿಂಗಳು ಕಳೆದ ಮೇಲೆ ಹೈಕೋರ್ಟ್ ಚೀಮರಿಯನ್ನ ಹಾಕಿದ ಮೇಲೆ ರಾಮ್ಕುಮಾರ್ಗಾಗಿ ಹುಡುಕಾಟವನ್ನ ಶುರು ಮಾಡಿದ್ರು. ಅವನು ಅದೇ ಗ್ರಾಮದ ವಿವಾಹಿತ ವ್ಯಕ್ತಿ ಎಂಬುದು ತಿಳಿಯುತ್ತೆ. ಅವತ್ತು ರಾತ್ರಿ ರೀಟಾ ಜೊತೆಗೆ ಕೊನೆಯದಾಗಿ ಕಾಣಿಸಿಕೊಂಡವನು ಅವನೇ ಆಗಿದ್ದ. ರೀಟಾ ಮನೆಯವರು ರಾಮ್ಕುಮಾರ್ ಮೇಲೆ ಆರೋಪ ಮಾಡಿದಾಗ ರಾಮ್ಕುಮಾರ್ ತನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ಆ ಒಂದು ಹಳ್ಳಿಯನ್ನ ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದ. ಆದ್ರೆ 3 ವರ್ಷಗಳ ನಂತರ ಪೊಲೀಸರು ಹುಡುಕ್ತಿರುವಂತಹ ಸುದ್ದಿ ರಾಮ್ಕುಮಾರ್ ಮತ್ತು ಅವ್ರ ಕುಟುಂಬಕ್ಕೆ ಗೊತ್ತಾದಾಗ 50 ವರ್ಷದ ರಾಮ್ಕುಮಾರ್ ಸ್ವತಃ ತಾನೇ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದ. ಆದ್ರೆ ಅವನು ಸಂಪೂರ್ಣ ಸತ್ಯವನ್ನ ಈಗಲೂ ಕೂಡ ಹೇಳಿಲ್ಲ. ರೀಟಾಳ ತಾಯಿಯ ಪ್ರಕಾರ ಈ ರಾಮ್ಕುಮಾರ್ ಜೊತೆಗೆ ರೀಟಾಗೆ ವಿವಾಹೇತರ ಸಂಬಂಧ ಇತ್ತು. ಈ ಒಂದು ವಿಷಯ ಅವನ ಹೆಂಡತಿಗೆ ಗೊತ್ತಾದಾಗ ಅವನ ಹೆಂಡತಿ ಮತ್ತು ಅವನ ಮಗ ಈ ರಾಮ್ಕುಮಾರ್ ಜೊತೆ ಸೇರಿ ರೀಟಾಳನ್ನ ಕೊಂದಿದ್ದಾರೆ. ಆದ್ರೆ ರಾಮ್ಕುಮಾರ್ ತನ್ನ ಕುಟುಂಬವನ್ನು ಅಪಾಯಕ್ಕೆ ತೊಳೋದಕ್ಕೆ ಬಯಸದೆ ತನ್ನ ಮೇಲೇನೆ ಸಂಪೂರ್ಣ ಆರೋಪವನ್ನ ಹೊತ್ಕೊಂಡಿದ್ದ. ಇಲ್ಲಿ DNA ಪರೀಕ್ಷೆ ವರದಿ ತಡ ಆಗೋದ್ರ ಜೊತೆಗೆ ನ್ಯಾಯ ಸಿಗೋದು ಕೂಡ ವಿಳಂಬ ಆಯಿತು. ಕೇವಲ ಒಂದು DNA ಟೆಸ್ಟ್ ಮಾಡಿಸೋದಕ್ಕೆ ಈಗಿನ ಕಾಲದಲ್ಲೂ ಕೂಡ 3 ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಳ್ತಾರೆ ಅಂದ್ರೆ ಈ ವ್ಯವಸ್ಥೆ ಬಗ್ಗೆ ನಮ್ಗೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಜೊತೆಗೆ ಗಮನಿಸಬೇಕಾದಂತ ಇನ್ನೊಂದು ಸಂಗತಿ ಏನು ಅಂದ್ರೆ 22 ವರ್ಷ ವಯಸ್ಸಿನ ಆ ಹುಡುಗಿ 45ರಿಂದ 50 ವರ್ಷ ವಯಸ್ಸಿನ ರಾಮ್ಕುಮಾರ್ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದು ಇನ್ನೂ ಕೂಡ ನಾಚಿಕೆಗೇಡಿನ ಸಂಗತಿ. ಆದ್ರೆ ಈಗಾಗಲೇ ಮದುವೆಯಾಗಿ ಮಕ್ಕಳನ್ನು ಕೂಡ ಕಂಡಿದ್ದಂತ ಆ ಮಧ್ಯ ವಯಸ್ಸಿನ ವ್ಯಕ್ತಿ ಆಕೆಗೆ ಬುದ್ಧಿ ಹೇಳಬೇಕಿತ್ತು. ಅದ್ಬಿಟ್ಟು ಆಕೆಯೊಂದಿಗೆ ಸಂಬಂಧ ಇಟ್ಕೊಂಡಿದ್ದು ಕೂಡ ಅಲ್ಲದೆ ಹೆಂಡತಿ ಮಕ್ಕಳ ಜೊತೆ ಸೇರಿ ಕೊನೆಗೆ ಆಕೆಯನ್ನು ಕೂಡ ಮುಗಿಸಿದ್ದು ಕೂಡ ಇನ್ನು ಘೋರ ಅಪರಾಧ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.